ಮಾಗಡಿ ತಾಲೂಕಿನ ಸೋಲೂರು ಹೋಬಳಿಯ ಲಕ್ಕೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೋರಮಂಗಲ ಗ್ರಾಮದ ಸರ್ವೆ ನಂಬರ್ 17ರಲ್ಲಿ ಪ್ರತಿಭಟನೆ ನಡೆಸುತ್ತಿದ್ದ ಸ್ಥಳಕ್ಕೆ ಭೇಟಿ ನೀಡಿ ನಾಗರತ್ನಮ್ಮ ಎಂಬುವರ ಸಮಸ್ಯೆಯ ಮನವಿ ಸ್ವೀಕರಿಸಿದ ತಹಶೀಲ್ದಾರ್ ಶರತ್ ಕುಮಾರ್. ಈ ವೇಳೆಯಲ್ಲಿ ಮಾತನಾಡಿದ ತಹಶೀಲ್ದಾರ್ ಶರತ್ ಕುಮಾರ್, ಕೋರಮಂಗಲ ಗ್ರಾಮದ ಸರ್ವೆ ನಂಬರ್ 17ರಲ್ಲಿ ಒಂದೇ ಜಮೀನಿಗೆ ಫಾರಂ ನಂಬರ್ 53 ಮತ್ತು ಫಾರಂ ನಂಬರ್ 57ರಲ್ಲಿ ಅರ್ಜಿ ಹಾಕಿದ್ದೇವೆ ಎಂದು ಇಬ್ಬರು ಹೇಳುತ್ತಿದ್ದು, ತಾಲೂಕು ಕಚೇರಿಯಲ್ಲಿ ಇಬ್ಬರ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಗ್ರಾಂಟ್ ಮಾಡಿಕೊಡಲಾಗುವುದು. ಕೋರಮಂಗಲ ಗ್ರಾಮದ ಸರ್ವೆ ನಂಬರ್ 17ರಲ್ಲಿ ನಾವು ಉಳುಮೆ ಮಾಡುತ್ತಿದ್ದೇವೆ ಎಂದು ನಾಗರತ್ನಮ್ಮ, ಮುನಿನಂಜಯ್ಯ ಮತ್ತು ಆಂಜನಿ ಎಂಬುವರು ಹೇಳುತ್ತಿದ್ದು, ಸರ್ಕಾರದ ಸುತ್ತೋಲೆ ಪ್ರಕಾರ ಯಾರು 3 ದಾಖಲೆಗಳಲ್ಲಿ ಅರ್ಜಿ ಸಲ್ಲಿಸಿರುತ್ತಾರೋ ಅವರಿಗೆ ಕಾನೂನು ಪ್ರಕಾರ ಗ್ರಾಂಟ್ ಮಾಡಲಾಗುವುದು. ಫಾರಂ ನಂಬರ್ 53ರಲ್ಲಿ ಅರ್ಜಿ ಸಲ್ಲಿಸಬೇಕು. ಸಭಾ ನಡವಳಿ ರಿಜಿಸ್ಟರ್ನಲ್ಲಿ ಏನಿದೆ, ರಿಜಿಸ್ಟರ್ನಲ್ಲಿ ನೋಂದಣಿ ಆಗಿದೆಯೋ ಇಲ್ಲವೋ ಎಂದು ಇಬ್ಬರು ದಾಖಲೆಗಳನ್ನು ಪರಿಶೀಲನೆ ಮಾಡಿ ಯಾರು ಅರ್ಜಿಗೆ ಉರಿಯುತ್ತಾರೋ ಅವರಿಗೆ ಗ್ರಾಂಟ್ ಮಾಡಿಕೊಡಲಾಗುವುದು. ಸರ್ವೆ ನಂಬರ್ 17ರ 43 ಎಕರೆ ಜಮೀನನ್ನು ಅತಿ ಶೀಘ್ರದಲ್ಲಿಯೇ ಸರ್ವೆ ಮಾಡಿಸಲಾಗುವುದು. ಅಲ್ಲಿಯ ತನಕ ಇಬ್ಬರು ಯಾವುದೇ ರೀತಿಯ ಗಲಾಟೆ ಗಾಬರಿಗೆ ಹೋಗದಂತೆ ಇಬ್ಬರು ಶಾಂತಿಯುತವಾಗಿ ಸ್ಪಂದಿಸಬೇಕು ಎಂದರು. ಈ ಸಂದರ್ಭದಲ್ಲಿ ಕರ್ನಾಟಕ ದಲಿತ ಸಾಮ್ರಾಜ್ಯ ಸೇನೆ ರಾಜ್ಯಾಧ್ಯಕ್ಷ ಗುಡೇಮಾರನಹಳ್ಳಿ ನಾಗರಾಜ್, ಅಖಿಲ ಭಾರತ ಬಹುಜನ ಪಾರ್ಟಿ ಜಿಲ್ಲಾಧ್ಯಕ್ಷ ಗೋವಿಂದರಾಜು, ಗಂಗಯಲ್ಲಪ್ಪ, ಬೈಲಪ್ಪ, ಕೆಎನ್ ನಾರಾಯಣ್, ಚನ್ನರಂಗಯ್ಯ, ನಾಗರತ್ನಮ್ಮ, ಪ್ರಕಾಶ್, ಮಂಜುಳಾ, ಆಂಜನಿ, ಕಂದಾಯ ಅಧಿಕಾರಿ ವೆಂಕಟೇಶ್, ಮಂಜುನಾಥ್ ಇನ್ನೂ ಮುಂತಾದವರು ಇದ್ದರು. ಸಮಸ್ಯೆ ಆಗಿದೆ, ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದೀರಾ, ಏನು ಹೇಳ್ತೀರಾ ಸರ್? ಸರ್ವೆ ನಂಬರ್ 17ರಲ್ಲಿ ಒಂದೇ ಜಾಗಕ್ಕೆ ಒಬ್ಬರು ನಾವು 53 ಅರ್ಜಿ ಹಾಕಿದ್ದೀವಿ, ಕೆಲವರು 57 ಅರ್ಜಿ ಹಾಕಿದ್ದೀವಿ ಅಂತ ಹೇಳಿದ್ದಾರೆ. ಸೊ ಇದ್ರ ಬಗ್ಗೆ ನಮ್ಮ ತಾಲೂಕು ಆಫೀಸಲ್ಲಿ ಇವಾಗ ಆಲ್ರೆಡಿ 1 to 5 ನಡೀತಾ ಇದೆ. 1 to 5 ಪ್ರಕಾರ ನಾವು 2 ದಾಖಲೆಗಳ ಪರಿಶೀಲಿಸಿ ನಮ್ಮ ಸಭಾ ನಡವಳಿಯಲ್ಲಿ ಏನಾಗಿದೆ ಅದನ್ನ ಇದು ಮಾಡಿಸಿ, ಆಮೇಲೆ ಇವಾಗ ಯಾವ್ಯಾವ ಅರ್ಜಿಗಳು 3 ಇದೆ ಅಂದರೆ ಇವಾಗ ಸರ್ಕಾರ ಸುತ್ತೋಲೆ ಪ್ರಕಾರ ಏನು 3 ಇರಬೇಕು ಡಾಕ್ಯುಮೆಂಟ್ಸ್, ಅದ್ರ ಪ್ರಕಾರ ದುರಸ್ತಿ ಮಾಡಿಸಿ ಒಳ್ಳೇದು ಏನು ಬಂದಿದೆ ಅದು ಕಾನೂನು ಪ್ರಕಾರ ಅವ್ರಿಗೆ ವಾರಸುದಾರರಿಗೆ ಇದು ಮಾಡಿಸ್ತೀವಿ. ಸರಿ, ಅವರು ಯಾರಿಗೆ ಗ್ರಾಂಟ್ ಆಗಬೇಕು ಅದನ್ನ ಕಾನೂನು ಪ್ರಕಾರ ಏನಿದೆ, ನಮ್ಮದು ಲ್ಯಾಂಡ್ ಗ್ರಾಂಟ್ ಕಮಿಟಿ ರೂಲ್ಸ್ ಪ್ರಕಾರ ಏನೇನು ಆಗಬೇಕು ಅದೆಲ್ಲ ನಾರ್ಮ್ಸ್ ಎಲ್ಲ ಫಾಲೋ ಆಗಿದಾರಲ್ಲ ನೋಡಿ, ಆ ನಾರ್ಮ್ಸ್ ಪ್ರಕಾರ ಎಲ್ಲ ಕರೆಕ್ಟ್ ಇದ್ದರೆ ನಾವು ಅವರಿಗೆ ಗ್ರಾಂಟ್ ಮಾಡಿಕೊಡ್ತೀವಿ. ಅದೇನಾದರೂ ಒಂದು ವೈಲೇಷನ್ ಆಗಿದ್ರೆ ಅದನ್ನ ನಾವು AC-ಗೆ 108K ಅಲ್ಲಿ ರದ್ದು ಮಾಡೋಕ್ಕೆ ಕಳಿಸ್ಕೊಡ್ತೀವಿ. ಸರ್, ಈಗ ಇಬ್ರು ಸಹ ಜಾಗದಲ್ಲಿ ಬಂದಿದ್ದಾರೆ, ಇಬ್ರು ಸಹ ಏನು ಹೇಳ್ತೀರಾ ಸರ್? ಈಗ ಇಬ್ರು ಸಹ 43 ಎಕರೆ ಇದೆ, ಸರ್ವೆ ನಂಬರ್ 17 43 ಎಕರೆ ಇದೆ. ಇದರಲ್ಲಿ ಸುಮಾರು ಬೀಕರ ಅವೆಲ್ಲ ಇದೆ. ಇದನ್ನೆಲ್ಲ ನಾವು ಒಂದೊಂದ್ಸತಿ ನಾವು ಸರ್ವೆ ದಾಖಲೆಗಳನ್ನು ತಗೊಂಡು ಪರಿಶೀಲನೆ ಮಾಡಬೇಕು. ಸರ್ವೆ ದಾಖಲೆ ಪರಿಶೀಲನೆ ಮಾಡಿ ನಮ್ಮಲ್ಲಿ ರೆವಿನ್ಯೂ ರೆಕಾರ್ಡಲ್ಲಿ ಇವರು ಏನು ಈ ಹಿಂದೆ ಅರ್ಜಿ ಸಲ್ಲಿಸಿದ್ದೀವಿ ಅಂತ ಹೇಳ್ತಾರೆ, ಅದರಲ್ಲಿ ನಮ್ಮಲ್ಲಿ ಸಭಾ ರಿಜಿಸ್ಟರ್ ಏನಿದೆ ನಡವಳಿ ರಿಜಿಸ್ಟ್ರಲ್ಲಿ ಇರಬೇಕು, ಆಮೇಲೆ ಫಾರಮ್ 50, 53 ಅರ್ಜಿಗಳು ಇರಬೇಕು, ಆಮೇಲೆ ಅರ್ಜಿ ರಿಜಿಸ್ಟ್ರಲ್ಲಿ ಎಂಟ್ರಿ ಆಗಿರಬೇಕು. ಇದೆಲ್ಲ ಒಂದು ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ ಇರುತ್ತೆ. ಲ್ಯಾಂಡ್ ಗ್ರಾಂಟ್ ಕಮಿಟಿ ರೂಲ್ಸು ರೆಗ್ಯುಲೇಷನ್ಸ್ ಇದೆಲ್ಲ ಫಾಲೋ ಆಗಿ, ಮತ್ತು ಅವ್ರೇನೋ ಅಕ್ವಿಸಿಷನ್ದು ಆಗಿದೆ ಅದ್ರದ್ದು ಗ್ರಾಂಟ್ ಆಗಿ ಅದ್ರ ಬಗ್ಗೆನೂ ಪರಿಶೀಲನೆ ಮಾಡಬೇಕು. ಸೊ ಇದರೆಲ್ಲ ಟೋಟಲ್ ಎಷ್ಟು ಜನ ಗ್ರಾಂಟಿಸ್ ಇದ್ದಾರೆ ಅವ್ರದ್ದೆಲ್ಲರನ್ನೂ ಪರಿಶೀಲನೆ ಮಾಡಿ ಯಾರು ಫಸ್ಟು ಹಾಕಿರ್ತಾರೆ ಮತ್ತು ಯಾರು ಊರ್ಜಿತ ಆಗುತ್ತೆ ಅರ್ಜಿ, ಅದ್ರ ಪ್ರಕಾರ ನಾವು ಗ್ರಾಂಟ್ ಮಾಡಿಕೊಡ್ತೀವಿ. ಈಗ 2 ಕುಟುಂಬಕ್ಕೂ ಏನು ಹೇಳ್ತೀರಾ ಸರ್? ಮತ್ತೆ ಈಗ 2 ನಾನು ಚೆಲ್ಲಿದ್ದೀನಿ ಅಂತ ಆರೋಪಗಳು ಮತ್ತು ಗಲಾಟೆಗಳು ಆಗ್ತಾ ಇದ್ದಾರೆ. ಅತ್ಯಂತ ಶೀಘ್ರದಲ್ಲೇ ಸರ್ವೆ ಮಾಡಿಸ್ತೀವಿ, ಅಲ್ಲಿವರೆಗೂ ಶಾಂತಿ ಕಾಪಾಡ್ಕೊಬೇಕಂತ ಹೇಳ್ತೀವಿ. ನೀವು ಕಾನೂನು ಒಳಗಡೆ ಅವ್ರಿಗೆ ಬರ್ತದ, ನಾವು ಒಪ್ಕೊಳಕ್ ರೆಡಿ ಇರ್ತೀವಿ ಸರ್. ನಿಮ್ಗೆ ಬಂದ ನೀವು ಬಿಡ್ರಿ, ಅವ್ರು ಬಂದ್ರೆ ಅವ್ರು ಬಿಡ್ತೀವಿ. ಅಲ್ಲಿಂದ ನೀವು ಯಾರಿಗೂ ಉಳ್ಬೇಡ್ರಿ, ಬಿಡ್ರಿ, ಇಬ್ರು ಉಳ್ಬೇಡಿ. ಸಾಹೇಬ್ರು ಏನ್ ಹೇಳ್ತಾರೆ ಅಲ್ಲಿಂದ ಕೈ ಬಿಡಿ. ತಿಮ್ಮಣ್ಣ ಅದನ್ನ ಸಾಹೇಬ್ರು ಹೇಳ್ಬೇಕು, ನೀವ್ ಹೇಳೋದಲ್ಲ. ಇಬ್ರು ಉಳೋದ್ ಬೇಡ. ನೀವ್ ಮಾತಾಡ್ಬೇಡ, ನೀವ್ಯಾಕ್ರಿ ಅವ್ರು ಉಳ್ಬೇಡ. ಇಬ್ರು ನೋಡೋ ಜವಾಬ್ದಾರಿ ಅದಕ್ಕಿಂತ 10 ವರ್ಷ ಹಿಂದೆ ಯಾರಿದ್ದಾರೆ ಅದನ್ನ ಅನುಭವ ಅಂತ ಕರೀತಾರ, ಗೊತ್ತಿರೋವೆಲ್ಲ ಬಂದ್ಬಿಟ್ರೆ ಅನುಭವ ಅಂತ ಕರೀತಾರ. ಇದಲ್ವಾ ಸರ್ ತಮ್ಮ ಗಮನಕ್ಕೆ ಬರ್ಬೇಕಾಗಿರೋದು? ನಾವು ಬಂದು ಶನಿವಾರ ದಿವಸ 19ನೇ ತಾರೀಕು ನಿಮ್ಮದು ನೀವು 2.5 ಎಕರೆ ಮಾಡ್ಕೊಂಡು ನಮ್ಮದು 1 ಎಕರೆ ಬಿಟ್ಬಿಟ್ಟು ಅಂತ ನಾನು ಬದಿ ಮೇಲೆ ಕೂತಿದ್ದೆ ಸರ್. ನಾನು ಆ ಕಡೆ ಕೂತಿದ್ದು, ಹಿಂದಿನ ಆಲೆ ಪೊಲೀಸರು ಬಂದರು 112ಗೆ. ಆಮೇಲೆ ತಿರ್ಗಿ ನಿಮ್ದೇನ ತಗೊಂಬರ್ರಿ ಅಂದರು, ತಗೊಳೋದು. ಆಮೇಲೆ ನಿಮ್ಮದು ನೀವು ಮಾಡ್ಕೊಳ್ಳಿ, ಅವ್ರು ಮಾಡ್ಕೊಳ್ಳಿ ಅಂತ ಪೊಲೀಸವರು ಸ್ಟೇಟ್ಮೆಂಟ್ ಕೊಟ್ಟರು. ಆಮೇಲೆ ನಾವು ಹಿಂದೆಲೇ ಬಂದು ಹೊಲ ಚೆಲ್ಲಿದ್ದೀವಿ. ಇದು ನೋಡಿ ಸರ್, ಸರ್ ಹಿಂದೆಲೆ ಬಂದು ಮೊನ್ನೆ ಚೆಲ್ಲಿರೋದು 20 ವರ್ಷ ಆದ್ಮೇಲೆ ಚೆಲ್ಬಿಟ್ರೆ ಆಯ್ತು. ನಮ್ಮ ತಾಲೂಕು ಆಫೀಸಲ್ಲಿ ಎಲ್ಲ 5 ಎಕರೆ ಪೊಸಿಷನ್ ಆಗಿರೋದಕ್ಕೆ ಇದು ಪ್ರೂಫ್ ಸರ್, ಬರ್ದು ಕೊಟ್ಟಿದ್ದಾರೆ. ಗ್ರಾಮದವರೆಲ್ಲ ಸಹಿ ಗ್ರಾಂಟ್ ಆಗಿರ್ಬೇಕು. ಅದು ಗ್ರಾಂಟ್ ನಾವ್ ಹೇಳೋದಿಷ್ಟೇ ಸರ್, 20 ವರ್ಷದಿಂದ ನಾವು ಪೊಸಿಷನ್ ಅಲ್ಲಿ ಇದ್ದೀವಿ. ಇವ್ರು ನೆನ್ನೆ ಬಂದು ಉತ್ತಿರ ಹೊಲದ ಮೇಲೆ ಬಂದು ಚೆಲ್ಲೋದು ಸರಿಯಲ್ಲ. ಅವ್ರಿಗೆ ಬರ್ತದ ಕಾನೂನು ಬದ್ಧವಾಗಿ
ಅವ್ರ ಸ್ಕೆಚ್ ಅಲ್ಲೇ ಬರ್ತದೆ ಅಂದ್ರೆ ನಾವು ಬಿಟ್ಕೊಡಕ್ಕೆ ರೆಡಿ ಕೊಡಿ, ರೆಡಿ ಸರ್. ಅವ್ರು ಬಂದು ಉತ್ತರ ಇದ್ರ ಮೇಲೆ ಉಳೋದ್ ಬೇಡ ಅಷ್ಟೇ. ಅಷ್ಟೇ. 28 ವರ್ಷ ನಾನು 97 ಆ ಕಡೆ ಮಾಡಿದ್ರೆ ಬಿಡಿ, ಈ ಕಡೆ ಮಾಡಿಲ್ಲ. ನಾನು ಟೊಮೆಟೊ ಹೊಡೆದಿದ್ದೀನಿ ಸರ್ ನಮ್ದು ಆಲ್ರೆಡಿ ವೆರಿಫೈ ಮಾಡ್ತೀನಪ್ಪ. ಏನ್ ಮಾಡ್ಬೇಕು ಸರ್ ನೆಕ್ಸ್ಟ್ ಗಲಾಟೆಗೆ ಬರ್ತಾ ಇದಾರೆ ನಾವು ಗಲಾಟೆಗೆ ಹೋಗಲ್ಲ ಗಾಂಡು ಅಂತ ಎಲ್ಲ ಮಾತಾಡ್ತಾರೆ ನೋಡಿ. ಅಮ್ಮ ಕುಡ್ಲು ತಗೊಂಡು ನೋಡ್ರಿ ಎಲ್ಲ ದುರಸ್ತಿ ಆಗ್ಬೇಕು. ಎಲ್ಲ ಗ್ರ್ಯಾಂಡ್ ರೆಕಾರ್ಡ್ ಆಗ್ಬೇಕು. ಮೊದಲೇ ಗ್ರ್ಯಾಂಟ್ ಆಗಿರೋ ಸೆಕೆಂಡ್ ಟೈಮ್ ಗ್ರ್ಯಾಂಟ್ ಆಗಲ್ಲ. ಇವೆಲ್ಲ ನೋಡಿ ಎಲ್ಲಿರುತ್ತೆ ಅವು ತೋರಿಸ್ತೀವಿ ನಾವು. ಸರ್ವೆ ಆಗೋವರೆಗೂ ನೀವು ಸುಮ್ಮನೆ ಆಯ್ತು ಸರ್. ನಮ್ಮ ಭಾಗದ ನಾವು ಚೆಲ್ಬಿಟ್ಟಿದ್ದೀವಿ. ಇವ್ರು ಚೆಲ್ಬಿಟ್ಟಿದಾರಲ್ಲ, ಇವ್ರು ಚೆಲ್ಲಿರೋದ್ರ ಮೇಲೆ ಅವ್ರು ಚೆಲ್ಲಿರೋದು. ಸರ್, ಇವ್ರು 20 ವರ್ಷದಿಂದ ಚೆಲ್ಲಿರೋದು ನಾವು ಚೆಲ್ಲಿರೋದು. ಸರ್ ಮೀಡಿಯಾದವ್ರು ಕರ್ಸಿ ಎಲ್ಲಾ ಪೇಪರ್ ನಲ್ಲಿ ಮಾನ ಮರ್ಯಾದೆ 3 ಮರ್ಯಾದೆ ಹೋಗಿದೆ. ಪ್ರೂಫ್ ಇದೆ ಸರ್. ನಮ್ಮ ನಾವು ದಲಿತರೇ ಸರ್. ನಾವು ದಲಿತರೇ, ಅವರು ದಲಿತರೇನೆ. ಈ ದಲಿತರಿಗೆ ಈ ಕೆಲಸನ ಸರ್. ಸರ್ ಇಲ್ಲಿ ಅವರೇ ನೋಡ್ರಿ ನಮ್ಮ ದಲಿತರು ಅವ್ರು ಚೆಲ್ಲಿರೋದ್ರ ಮೇಲೆ ಬಂದು ಚೆಲ್ಲಿರೋದ್ರಿಂದ ಆಗ್ತದೆ. ಮಾಡಿ ಸರ್ ಈಗ ಸುಮ್ಮನೆ ಕಿತ್ಲಾಡ್ಕೊಳ್ಳೋದು ಬೇಡ. ಬಂದ್ರೆ ಅವ್ರ ಹೆಸರು ಆದ್ರೆ ಅವ್ರಿಗೆ ಮಾಡ್ಕೊಡಿ, ಇವ್ರಿಗಾದ್ರೆ ಇವ್ರಿಗೆ ಮಾಡ್ಕೊಡಿ ಅಂತ ಅಷ್ಟ್ ಮಾಡಿ ಇದ್ ಮಾಡಿ ಸುಮ್ಮನೆ ಅವರು ಸಾಹೇಬ್ರಿಗೆ ಹೇಳ್ತಾರ ಬ್ಲಾಕ್ ಹಿಂಗ್ ಇಡ್ತಾರೆ. ಒಂದು ವಾರದಿಂದ ಏನಿಲ್ಲ